ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತದ ಜಾತಿ ವ್ಯವಸ್ಥೆಯ ಮೂಲದ ಬಗ್ಗೆ ಇರುವ ಒಂದು ಅತ್ಯಂತ ಪ್ರಬಲ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬೇರೆ ಯಾರದ್ದೂ ಅಲ್ಲ, 1916ರಲ್ಲಿ ಸ್ವತಃ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮಂಡಿಸಿದ ಒಂದು ಅದ್ಭುತ ವಿಶ್ಲೇಷಣೆ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಜಾತಿ ಈ ಪದ ಕೇಳಿದ ತಕ್ಷಣ ನಮಗೆಲ್ಲ ಏನೇನೋ ನೆನಪಾಗತ್ತೆ. ಆದರೆ ಜಾತಿ ಅನ್ನೋದು ಹೇಗೋ ಇದ್ದಕ್ಕಿದ್ದಂತೆ ಹುಟ್ಕೊಂಡಿದ್ದಲ್ಲ. ಇದೊಂದು ದೊಡ್ಡ ರಹಸ್ಯ. ಎಷ್ಟೋ ತಲೆಮಾರುಗಳಿಂದ ದೊಡ್ಡ ದೊಡ್ಡ ವಿದ್ವಾಂಸರ ತಲೆ ಕೆಡಿಸಿದ ಒಂದು ಕಗ್ಗಂಟು. ಸ್ವತಃ ಅಂಬೇಡ್ಕರ್ ಅವರೇ ಹೇಳಿದ ಹಾಗೆ ಇದು ಇನ್ನೂ ವಿವರಿಸಲಾಗದ ಮತ್ತು ಅರ್ಥವಾಗದ ಒಂದು ಸಂಗತಿಯಾಗಿಯೇ ಉಳಿದಿದೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಯೋಚನೆ ಮಾಡಿ, ಒಂದೇ ಥರದ ಸಂಸ್ಕೃತಿ, ಒಂದೇ ಥರದ ನಂಬಿಕೆ, ಹೀಗೆ ಎಲ್ಲದರಲ್ಲೂ ಒಂದಾಗಿದ್ದ ಒಂದು ಸಮಾಜ ತನ್ನನ್ನು ತಾನೇ ಯಾಕೆ ಸಾವಿರಾರು ಬಿಗಿ ಪ್ರತ್ಯೇಕ ಗುಂಪುಗಳಾಗಿ ಕೃತಕವಾಗಿ ಒಡೆದುಕೊಳ್ಳುತ್ತೆ? ಇದಕ್ಕಿಂತ ದೊಡ್ಡ ಸಾಮಾಜಿಕ ಒಗಟು ಇನ್ನೊಂದಿದೆಯಾ? ನೋಡಿ, ಇಲ್ಲಿರೋ ಅಸಲಿ ಒಗಟೇ ಬೇರೆ. ಇದು ಎಲ್ಲೆಲ್ಲಿಂದಲೋ ಬಂದ ಬೇರೆ ಬೇರೆ ಗುಂಪುಗಳು ಒಟ್ಟಾಗಿ ಸೇರಿ ಒಂದು ಸಮಾಜ ಕಟ್ಕೊಂಡ ಕಥೆಯಲ್ಲ, ಖಂಡಿತ ಅಲ್ಲ. ಬದಲಿಗೆ ಈಗಾಗಲೇ ಒಂದಾಗಿದ್ದ, ಒಂದೇ ಸಂಸ್ಕೃತಿಯ ಭಾಗವಾಗಿದ್ದ ಒಂದು ದೊಡ್ಡ ಜನಸಮೂಹ ತನ್ನೊಳಗನೇ ಹೇಗೆ ಹೀಗೆ ಚೂರ್ಚೂರಾಯ್ತು ಅನ್ನೋದುದಾನೇ ನಿಜವಾದ ಪ್ರಶ್ನೆ. ಸರಿ, ಈ ದೊಡ್ಡ ಒಗಟನ್ನ ಬಿಡಿಸ್ಬೇಕು ಅಂದ್ರೆ ನಾವು ಮೊದಲು ಜಾತಿ ಅನ್ನೋದರ ಮೂಲ ಗುಣ ಏನು ಅಂತ ಪತ್ತೆ ಹಚ್ಚಬೇಕು. ಅಂದ್ರೆ ಅದರ ಸುತ್ತ ಇರುವ ಬೇರೆಲ್ಲಾ ವಿಷಯಗಳನ್ನ ಪಕ್ಕಕ್ಕಿಟ್ಟು ಅದರ ತಿರುಳು, ಅದರ ಆತ್ಮ ಯಾವುದು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಜಾತಿಯ ಮೂಲ ಗುಣ ಯಾವುದು? ವಿದ್ವಾಂಸರು ಪಲ ಲಕ್ಷಣಗಳನ್ನ ಗುರುತಿಸಿದ್ದಾರೆ. ಒಂದೇ ತರಹದ ಕೆಲಸ ಮಾಡೋದು ಜಾತಿಯ, ಅಥವಾ ಈ ಮೈಲಿಗೆ ಶುದ್ಧತೆ ಅನ್ನೋ ಕಲ್ಪನೆಯಾ? ಇಲ್ಲ, ಬೇರೆಯವರ ಜೊತೆ ಊಟ ಮಾಡದಿರೋದು ಜಾತಿಯ, ಅಥವಾ ಅಂತರ್ಜಾತಿ ವಿವಾಹ ಮಾಡ್ಕೊಳ್ಬಾರ್ದು ಅನ್ನೋ ನಿಷೇಧ ಇದೆಯಲ್ಲ, ಅದು ಜಾತಿಯ ಅಡಿಪಾಯನ? ಇವುಗಳಲ್ಲಿ ಯಾವುದೋ ಅದರ ನಿಜವಾದ ಸ್ತಂಭ? ಮೊದಲಿಗೆ ಈ ಮೈಲಿಗೆಯ ಕಲ್ಪನೆಯನ್ನು ನೋಡೋಣ. ಈ ವಿಶ್ಲೇಷಣೆ ಪ್ರಕಾರ ಇದು ಜಾತಿಯ ಮೂಲ ಗುಣ ಅಲ್ಲವಂತೆ. ಬದಲಿಗೆ ಇದು ಪುರೋಹಿತ್ಯದ, ಅಂದ್ರೆ ಪೂಜಾರಿ ವರ್ಗದ ಒಂದು ಲಕ್ಷಣ. ಸಮಾಜದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದದ್ದು ಪೂಜಾರಿಗಳ ಜಾತಿಯಾಗಿದ್ದರಿಂದ ಈ ಶುದ್ಧ ಅಶುದ್ಧ ಅನ್ನೋ ಕಲ್ಪನೆ ಅವರ ಜೊತೆಗೆ ಅಂಟಿಕೊಂಡಿತು ಅಷ್ಟೇ. ಸೊ ಇದು ಮೂಲ ಕಾರಣ ಅಲ್ಲ, ಅದರ ಜೊತೆಗೆ ಬಂದ ಒಂದು ಗುಣ ಅಷ್ಟೇ. ಸರಿ, ಹಾಗಾದ್ರೆ ಬೇರೆಯವ್ರ ಜೊತೆ ಊಟ ಮಾಡ್ದಿರೋದ್ರ ಬಗ್ಗೆ ಏನ್ ಹೇಳ್ಬೋದು? ಇದು ಕೂಡ ಮೂಲ ಕಾರಣ ಅಲ್ಲ. ಯಾಕಂದ್ರೆ ಯೋಚನೆ ಮಾಡಿ, ಒಂದು ಗುಂಪು ತನ್ನನ್ನು ತಾನು ಮುಚ್ಚಿಕೊಂಡು ಪ್ರತ್ಯೇಕವಾಗಿ ಬದುಕೋಕ್ ಶುರು ಮಾಡಿದ ಮೇಲೆ ಸಹಜವಾಗಿಯೇ ಹೊರಗಿನವರ ಜೊತೆ ಬೆರೆಯೋದು, ಊಟ ಮಾಡೋದು ಎಲ್ಲ ಕಮ್ಮಿ ಆಗುತ್ತೆ ಅಲ್ವಾ? ಹಾಗಾಗಿ ಇದೂ ಕೂಡ ಒಂದು ಪರಿಣಾಮವೇ ಹೊರತು ಮೂಲ ಕಾರಣ ಅಲ್ಲ. ಹಾಗಾದ್ರೆ ಮೈಲಿಗೆಯೂ ಅಲ್ಲ, ಸಹಭೋಜನ ನಿಷೇಧವೂ ಅಲ್ಲ ಅಂದ್ರೆ ಮತ್ತೆ ಯಾವುದೂ ಜಾತಿಯ ನಿಜವಾದ ತಿರುಳು? ಉತ್ತರ ಎಂಡೋಗೆಮಿ, ಅಂದ್ರೆ ಸ್ವಜಾತಿ ವಿವಾಹ. ತಮ್ಮ ಗುಂಪಿನ ಹೊರಗೆ ಮದುವೆ ಆಗ್ಲೇಬಾರ್ದು ಅಂತ ಹೇಳೋ ಒಂದು ಕಠಿಣ, ಉಲ್ಲಂಘಿಸಲಾಗದ ಸಾಮಾಜಿಕ ಕಾನೂನು. ಹೌದು, ಇದೊಂದೇ ಇಡೀ ಜಾತಿ ವ್ಯವಸ್ಥೆಯ ಆಧಾರ ಸ್ತಂಭ. ಒಂದೇ ಆಗಿದ್ದ ಸಮಾಜದಲ್ಲಿ ಈ ಸ್ವಜಾತಿ ವಿವಾಹ ಅನ್ನೋ ನಿಯಮವೇ ಒಂದು ಕತ್ತರಿಯ ಹಾಗೆ ಕೆಲಸ ಮಾಡಿತು. ಅದು ಜನಸಂಖ್ಯೆಯನ್ನ ಚಿಕ್ಕ ಚಿಕ್ಕ ಸ್ಥಿರವಾದ ಘಟಕಗಳಾಗಿ ಕತ್ತರಿಸಿ ಆ ಗುಂಪುಗಳು ಮತ್ತೆ ಒಂದಾಗದ ಹಾಗೆ ತಡೆಯೋ ಒಂದು ಕೃತಕ ತಂತ್ರವಾಯಿತು. ಜನರನ್ನ ಬೇರೆ ಬೇರೆಯಾಗಿಡ್ಲು ಇದೇ ಮೂಲಭೂತ ಮೆಕ್ಯಾನಿಸಂ. ಓಕೆ, ಇಲ್ಲಿವರೆಗೆ ಅರ್ಥವಾಯ್ತು ಅಂದ್ಕೊಳ್ಳೋಣ. ಒಂದು ಗುಂಪು ತಮ್ಮೊಳಗೆ ಮಾತ್ರ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ತು. ಸರಿ, ಆದ್ರೆ ಇದನ್ನ ಆಚರಣೆಗೆ ತರೋದು ಅಷ್ಟು ಸುಲಭನಾ? ಅವರು ಎದುರಿಸಬೇಕಾದ ಅತಿದೊಡ್ಡ ಪ್ರಾಕ್ಟಿಕಲ್ ಚಾಲೆಂಜ್ ಯಾವುದು? ಬನ್ನಿ ಮುಂದಿನ ಪ್ರಶ್ನೆಗೋಗೋಣ. ಆ ಗುಂಪಿನೊಳಗೆ ಇರುವ ಮದುವೆ ವಯಸ್ಸಿನ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯನ್ನ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡೋದು ಹೇಗೆ? ಅಕಸ್ಮಾತ್ ಈ ಬ್ಯಾಲೆನ್ಸ್ ತಪ್ಪು ಹೋದ್ರೆ, ಗಂಡು ಹೆಚ್ಚಾಗಿ ಹೆಣ್ಣು ಕಡಿಮೆ ಆದ್ರೆ, ಅಥವಾ ಉಲ್ಟಾ ಆದ್ರೆ, ಆಗ ಯಾರಾದ್ರೂ ಒಬ್ರು ಗುಂಪಿನಿಂದ ಹೊರಗೆ ಮದುವೆ ಆಗ್ಲೇಬೇಕಾದ ಪರಿಸ್ಥಿತಿ ಬರುತ್ತಲ್ವಾ? ಇದೇ ಆ ಹೆಚ್ಚುವರಿ ಜನರ ಸಮಸ್ಯೆ. ಅಂದ್ರೆ ಗಂಡನನ್ನು ಕಳೆದುಕೊಂಡ ವಿಧವೆ ಮತ್ತು ಹೆಂಡತಿಯನ್ನು ಕಳೆದುಕೊಂಡ ವಿದುರ, ಈ ಇಬ್ರು ಆ ಸ್ವಜಾತಿ ವಿವಾಹದ ನಿಯಮಕ್ಕೆ ದೊಡ್ಡ ತಲೆನೋವಾದ್ರು. ಹೇಗಂತೀರಾ? ಮೊದಲು ವಿಧವೆಯನ್ನೇ ತೆಗೆದುಕೊಳ್ಳಿ. ಆಕೆ ಹೊರಗೆ ಮದುವೆಯಾದ್ರೆ ನಿಯಮ ಮುಳಿತು. ಸರಿ, ಗುಂಪಿನಲ್ಲೇ ಮರುಮದುವೆ ಆದ್ರೆ ಆಗ ಆ ಗುಂಪಿನಲ್ಲಿದ್ದ ಇನ್ನೊಬ್ಬಳು ಮದುವೆ ಆಗಬೇಕಾದ ಹುಡುಗಿಯ ಅವಕಾಶವನ್ನು ಕಿತ್ತುಕೊಂಡಂತೆ ಆಗುತ್ತೆ. ಇದರಿಂದ ಬ್ಯಾಲೆನ್ಸ್ ಹಾಳಾಗುತ್ತೆ. ಇನ್ನು ವಿದುರನ ಕತೆ. ಆತ ಆ ಗುಂಪಿಗೆ ಬೇಕಾದವನು. ಆತ ಹೊರಗೆ ಮದುವೆ ಆದ್ರೆ ಗುಂಪು ಒಬ್ಬ ಸದಸ್ಯನನ್ನು ಕಳ್ಕೊಳ್ಳುತ್ತೆ, ಮತ್ತೆ ನಿಯಮವೂ ಮುರಿಯುತ್ತೆ. ಸೊ ಎರಡೂ ಕಡೆಯಿಂದ ಸಮಸ್ಯೆ. ಹಾಗಾದರೆ ಈ ಹೆಚ್ಚುವರಿ ಗಂಡಸರು ಮತ್ತು ಹೆಂಗಸರ ಸಮಸ್ಯೆಯನ್ನ ಆ ಕಾಲದ ಸಮಾಜ ಹೇಗೆ ಬಗೆಹರಿಸಿತು? ಇದಕ್ಕಾಗಿಯೇ ಕೆಲವು ಅತ್ಯಂತ ಕ್ರೂರ, ಆಘಾತಕಾರಿ ಸಾಮಾಜಿಕ ಪದ್ಧತಿಗಳು ಹುಟ್ಟುಕೊಂಡು ಅಂತ ಅಂಬೇಡ್ಕರ್ ಗುರುತಿಸ್ತಾರೆ. ಅವು ಯಾವುವು ಅಂತ ನೋಡೋಣ ಬನ್ನಿ.
ಈ ಸವಾಲಿಗೆ ಸಿಕ್ಕಿದ್ದು 3 ಅಸ್ವಾಭಾವಿಕ ಪರಿಹಾರಗಳು. ಮೊದಲನೇದು ಸತಿ ಪದ್ಧತಿ, ಅಂದರೆ ವಿಧವೆಯನ್ನು ಗಂಡನ ಚಿತೆಯಲ್ಲೇ ಸುಟ್ಟು ಹೆಚ್ಚುವರಿ ಮಹಿಳೆ ಅನ್ನೋ ಸಮಸ್ಯೆಯನ್ನೇ ಇಲ್ಲವಾಗಿಸೋದು. ಎರಡನೇದು ಬಲವಂತದ ವೈಧವ್ಯ. ಇದು ಸ್ವಲ್ಪ ಮೃದುವಾದರೂ ಅಷ್ಟೇ ಕ್ರೂರವಾದ ಪದ್ಧತಿ. ವಿಧವೆಗೆ ಜೀವನ ಪೂರ್ತಿ ಮರುಮದುವೆಯನ್ನೇ ನಿಷೇಧಿಸೋದು. ಇನ್ನು ಮೂರನೇದು ಬಾಲ್ಯ ವಿವಾಹ. ಹೆಚ್ಚುವರಿ ಪುರುಷನನ್ನ ಅಂದ್ರೆ ವಿಧುರನನ್ನ ಗುಂಪಲ್ಲೇ ಉಳಿಸ್ಕೊಳ್ಳೋಕೆ ಆತನಿಗೆ ಇನ್ನೂ ಮದುವೆ ವಯಸ್ಸಿಗೆ ಬಾರದ ಚಿಕ್ಕ ಹುಡುಗಿಯ ಜೊತೆ ಮದುವೆ ಮಾಡಿಸೋದು. ಸರಿ, ಸ್ವಜಾತಿ ವಿವಾಹವನ್ನ ಕಾಪಾಡ್ಕೊಳ್ಳೋಕೆ ಏನೆಲ್ಲ ಮಾಡಿದ್ರು ಅಂದ್ರೆ ಹೇಗೆ ಅನ್ನೋ ಮೆಕ್ಯಾನಿಸಮ್ ನಮ್ಗೆ ಈಗ ಅರ್ಥವಾಯಿತು. ಈಗ ನಮ್ಮ ಮುಂದಿರೋ ಇನ್ನೊಂದು ದೊಡ್ಡ ಪ್ರಶ್ನೆ, ಯಾರು ಈ ಇಡೀ ವ್ಯವಸ್ಥೆಯನ್ನ ಮೊದಲು ಶುರು ಮಾಡಿದ್ಯಾರೋ? ಬನ್ನಿ ಇದರ ಉತ್ತರ ಹುಡುಕೋಣ. ಈ ಎಲ್ಲಾ ಕಠಿಣ ಪದ್ಧತಿಗಳನ್ನ ಸತಿ, ಬಾಲ್ಯ ವಿವಾಹ, ಬಲವಂತದ ವೈಧವ್ಯ ಇವೆಲ್ಲವನ್ನೂ ಅಳವಡಿಸಿಕೊಂಡು ತಮಗೇ ಒಂದು ಬೇಲಿ ಹಾಕ್ಕೊಂಡು ಒಂದು ಪ್ರತ್ಯೇಕ ಜಾತಿಯಾಗಿ ಮಾರ್ಪಟ್ಟ ಮೊದಲ ವರ್ಗ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಉತ್ತರ ಮೂಲ ಪಠ್ಯದಲ್ಲೇ ಒಂದು ನಿರ್ಣಾಯಕ ಸುಳಿವಿನ ರೂಪದಲ್ಲಿದೆ. ಅದರ ಪ್ರಕಾರ ಈ ಸತಿ, ಬಲವಂತದ ವೈಧವ್ಯ ಮತ್ತು ಬಾಲ್ಯ ವಿವಾಹ ಈ ಪದ್ಧತಿಗಳೆಲ್ಲವೂ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲನೆಯಾಗುತ್ತಿದ್ದುದು ಒಂದೇ ಒಂದು ನಿರ್ದಿಷ್ಟ ವರ್ಗದಲ್ಲಿ ಮಾತ್ರ. ಆ ವರ್ಗ ಬೇರೆ ಯಾವುದೂ ಅಲ್ಲ, ಬ್ರಾಹ್ಮಣರು. ಹೌದು, ಪೌರೋಹಿತ್ಯ ವರ್ಗ. ತಮ್ಮ ಶುದ್ಧತೆ, ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದ ತಮ್ಮ ಸುತ್ತ ಒಂದು ಬೇಲಿಯನ್ನ ಕಟ್ಕೊಂಡು ಮೊಟ್ಟಮೊದಲ ಜಾತಿಯನ್ನ ಸೃಷ್ಟಿಸಿದ್ದು ಇದೇ ವರ್ಗ. ಈಗ ನಾವು ಈ ಒಗಟಿನ ಕೊನೆಯ ಆದರೆ ಅಷ್ಟೇ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಸರಿ, ಬ್ರಾಹ್ಮಣರು ತಮ್ಮ ಸುತ್ತ ಒಂದು ಬೇಲಿ ಕಟ್ಕೊಂಡ್ರು, ಒಂದು ಜಾತಿ ಹುಟ್ಕೊಳ್ತು. ಆದರೆ ಒಂದೇ ಒಂದು ಜಾತಿ ಇವತ್ತು ನಾವು ನೋಡ್ತಿರುವ ಸಾವಿರಾರು ಜಾತಿಗಳಾಗಿ ಬೆಳೆದಿದ್ದು ಹೇಗೆ? ಇದು ಹೇಗೆ ವೈರಲ್ ಆಯಿತು? ಮೊದಲಿಗೆ ಒಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನು ದೂರ ಮಾಡೋಣ. ಮನು ಅಂತ ಒಬ್ಬ ರಾಜ ಬಂದು ಕಾನೂನು ಮಾಡಿ ಜಾತಿ ವ್ಯವಸ್ಥೆನ ಸೃಷ್ಟಿಸಿಲ್ಲ. ಖಂಡಿತ ಇಲ್ಲ. ಸತ್ಯ ಏನಂದ್ರೆ ಜಾತಿ ಪದ್ಧತಿ ಮನು ಹುಕ್ಕೋಕ್ಕೂ ಎಷ್ಟೋ ಮೊದಲೇ ಇತ್ತು. ಆತ ಮಾಡಿದ್ದೇನಿದ್ರು ಆಗ ಅಸ್ತಿತ್ವದಲ್ಲಿದ್ದ ನಿಯಮಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಪುಸ್ತಕ ರೂಪದಲ್ಲಿ ಬರೆದಿಟ್ಟಿದ್ದು ಅಷ್ಟೇ. ಹಾಗಾದ್ರೆ ಈ ವ್ಯವಸ್ಥೆ ಹರಡಿದ ಹೇಗೆ? ಮುಖ್ಯವಾಗಿ 2 ಶಕ್ತಿಗಳು ಕೆಲಸ ಮಾಡಿದ್ವು. ಒಂದು ಅನುಕರಣೆ, ಅಂದ್ರೆ ಇಮಿಟೇಷನ್. ಇದು ಒಂದು ರೀತಿ ಪುಲ್ ಫ್ಯಾಕ್ಟರ್. ಇನ್ನೊಂದು ಬಹಿಷ್ಕಾರ, ಅಂದ್ರೆ ಎಕ್ಸ್ಕಮ್ಯುನಿಕೇಷನ್. ಇದು ಪುಷ್ ಫ್ಯಾಕ್ಟರ್. ಈ 2 ಇಂಜಿನ್ಗಳೇ ಜಾತಿ ವ್ಯವಸ್ಥೆಯನ್ನ ಸಮಾಜದ ಮೂಲೆ ಮೂಲೆಗೂ ಹರಡಿದವು. ಮೊದಲು ಅನುಕರಣೆಯ ಶಕ್ತಿಯನ್ನ ನೋಡೋಣ. ಇದು ತುಂಬಾ ಸಿಂಪಲ್. ಸಮಾಜದಲ್ಲಿ ಕೆಳಗಿದ್ದೇವೆ ಅಂದುಕೊಂಡವರು ತಮ್ಮ ಮೇಲಿರೋರನ್ನ ನೋಡಿ ಕಲಿಯೋದು, ಅವರ ಹಾಗೆ ಆಗೋಕೆ ಪ್ರಯತ್ನ ಪಡೋದು ಮನುಷ್ಯನ ಸಹಜ ಗುಣ. ಆಗ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದ ಪೂಜನೀಯರಾಗಿದ್ದ ಬ್ರಾಹ್ಮಣರೇ ಎಲ್ಲರಿಗೂ ರೋಲ್ ಮಾಡೆಲ್ ಆದ್ರು. ಅವರ ಕಠಿಣ ಪದ್ಧತಿಗಳು, ಅವರ ಮುಚ್ಚಿದ ಬಾಗಿಲಿನ ಜೀವನ ಶೈಲಿ ಎಲ್ಲವೂ ಬೇರೆಯವರಿಗೊಂದು ಪ್ರತಿಷ್ಠೆಯ ಸಂಕೇತವಾಗಿ ಕಂಡಿತು. ಹಾಗಾಗಿ ಬೇರೆ ಗುಂಪುಗಳು ತಮ್ಮ ಸ್ಟೇಟಸ್ ಹೆಚ್ಚಿಸಿಕೊಳ್ಳೋಕೆ ಅವರನ್ನೇ ಕಾಪಿ ಮಾಡಲು ಶುರು ಮಾಡಿದು. ಇನ್ನು ಬಹಿಷ್ಕಾರದ ತರ್ಕವಂತೂ ಇನ್ನೂ ಸರಳ. ಯೋಚಿಸಿ, ಈ ವ್ಯವಸ್ಥೆಯಲ್ಲಿ ಜಾತಿ ಅನ್ನೋದು ಒಂದೇ ಒಂದು ಇರೋಕೆ ಸಾಧ್ಯವೇ ಇಲ್ಲ. ಜಾತಿಗಳು ಯಾವಾಗಲೂ ಗುಂಪಾಗಿಯೇ ಇರ್ತವೆ. ಯಾಕಂದ್ರೆ ಒಂದು ಗುಂಪು ತನ್ನೊಳಗೆ ಬಾಗಿಲು ಹಾಕ್ಕೊಂಡು ಒಳಗೆ ಸೇರ್ಕೊಂಡಾಗ ಆ ಕ್ಷಣದಲ್ಲಿ ಅದು ಬೇರೆಯವರನ್ನು ಹೊರಗೆ ಇಟ್ಟ ಹಾಗೆ ಆಗುತ್ತೆ. ಹೀಗೆ ಹೊರಗೆ ಉಳ್ಕೊಂಡ ಗುಂಪುಗಳಿಗೆ ಬೇರೆ ದಾರಿಯೇ ಇರಲಿಲ್ಲ. ಅವರೂ ತಮ್ಮ ಉಳಿಗಾಲಕ್ಕಾಗಿ ತಮ್ಮದೇ ಆದ ಒಂದು ಪ್ರತ್ಯೇಕ ಜಾತಿಯಾಗಿ ತಮ್ಮದೇ ಒಂದು ಬೇಲಿ ಕಟ್ಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಕೊನೆಯದಾಗಿ ಈ ವಿಶ್ಲೇಷಣೆ ಒಂದು ಅತ್ಯಂತ ಗಂಭೀರವಾದ ಮಾತಿನೊಂದಿಗೆ ಮುಕ್ತಾಯವಾಗುತ್ತೆ. ಉಪದೇಶಗಳು ಜಾತಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಲಿಲ್ಲ. ಹಾಗೇ ಉಪದೇಶಗಳು ಅದನ್ನ ನಾಶ ಮಾಡೋದೂ ಇಲ್ಲ. ಇದು ನಮ್ಮೆಲ್ಲರ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಕೇವಲ ನಂಬಿಕೆ ಅಥವಾ ಮನಸ್ಥಿತಿಯ ವಿಷಯವಾಗಿರದೆ ಒಂದು ಸಾಮಾಜಿಕ ಮೆಕ್ಯಾನಿಸಮ್ ಆಗಿ, ಒಂದು ಯಾಂತ್ರಿಕ ವ್ಯವಸ್ಥೆಯಾಗಿ ನಿರ್ಮಾಣವಾದ ಜಾತಿಯನ್ನ ನಿಜವಾಗಿಯೂ ಬೇರಸಹಿತ ಕಿತ್ತೊಗೆಯಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದಾದ್ರೂ ಏನು?